ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಕ್ಕಾಕೊಳ್ತಲ್ಲ ಸಿಜೆಪಿ, ಕಾಕ್ರೋಚ್ ಜನತಾ ಪಾರ್ಟಿ, ಜಿರಳೆಗಳ ಪಕ್ಷ. ನೋಡಿ ಅದರ ಬಣ್ಣ ಈಗ ಪೂರ್ತಿ ಬಯಲಾಗಿದೆ. ಇವತ್ತು ಸೋನಮ್ ವಾಂಗ್ಚುಕ್ ಎತ್ತಾಕೊಂಡು ಹೋಗಿ ಆಸ್ಪತ್ರೆಗೆ ಹಾಕಿದ್ದಾರೆ. ಉಪವಾಸ ಮಾಡಿ ಇನ್ನೇನು ಜೀವ ಹೋಗಬಹುದು ಅನ್ನೋ ಸುಳಿವು ಸಿಗ್ತಾ ಇದ್ದಂಗೆ ಕೋರ್ಟ್ ಕೂಡ ಅದರ ಬಗ್ಗೆ ಮುನ್ನೆಚ್ಚರಿಕೆ ಆದೇಶ ಕೊಡ್ತಾ ಇದ್ದ ಹಾಗೆ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಎಲ್ಲ ತಡೆಯೋಕೆ ಹೋದ್ರೂ ಕೂಡ ಎತ್ತಾಕೊಂಡು ಹೋಗಿದಾರಲ್ಲ, ಈ ಹೊತ್ತಲ್ಲೇ ಬಯಲಾಗಿದೆ ಸಿಜೆಪಿಯ ಬಂಡವಾಳ. ಅಸಲಿಯತ್ತು, ಈ ಪ್ರೊಟೆಸ್ಟ್ನ ಅಸಲಿಯತ್ತು, ನೀಟ್ ಎಕ್ಸಾಮು ವಿದ್ಯಾರ್ಥಿಗಳ ಪರ ಅಂತ ಹೇಳ್ಕೊಳ್ತಿರೋರ ಮುಖವಾಡ ಬಯಲಾಗಿದೆ. ನೋಡಿ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿಜೆಪಿ ಪ್ರೊಟೆಸ್ಟಲ್ಲಿ ಯಾರ್ಯಾರು ಬಂದಿದ್ರು ಮತ್ತು ಅಲ್ಲಿ ಏನಾಯಿತು ಅನ್ನೋದನ್ನು ನೋಡಿಬಿಟ್ರೆ ನಿಮಗೆ ಇದರ ಅಸಲಿಯತ್ತು ಏನು ಅಂತ ಗೊತ್ತಾಗುತ್ತೆ. ಒಬ್ಬರು ಸ್ಟ್ಯಾಂಡಪ್ ಕಾಮಿಡಿಯನ್ ಬಂದಿರ್ತಾರೆ ಅಲ್ಲಿ, ಕುನಾಲ್ ಕಾಮ್ರಾ ಅಂತ. ಈ ಹೋರಾಟದಲ್ಲಿ ಮಾತಾಡೋದಕ್ಕೆ ಏನಂತ ಹೇಳ್ತಾರೆ ಗೊತ್ತಾ ಅವರು? ಸೀತಾ ಗಂಡನ ಹೆಸರು ಹೇಳ್ಕೊಂಡು ನೀತಾ ಗಂಡನ ಕೆಲಸ ಮಾಡೋರು ಇವರು ಅಂತ ಟಾರ್ಗೆಟ್ ಮಾಡ್ತಾರೆ ಸರ್ಕಾರನ. ಸೀತೆ ಗಂಡ ಅಂದರೆ ರಾಮ, ನೀತಾ ಗಂಡ ಅಂದರೆ ಅಂಬಾನಿ ಅನ್ನೋ ಥರ ಇದನ್ನು ಅರ್ಥೈಸಲಾಗ್ತಿದೆ. ಸೊ ರಾಮನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಿ ಅಂಬಾನಿ ಕೆಲಸ ಮಾಡೋರು ಇವರು ಅಂತ ಹೇಳಿದ್ರ ಏನಿದ್ರ ಅರ್ಥ? ಮತ್ತು ಹಿಂದೂಗಳ ಭಾವನೆಯನ್ನು ಟೀಕಿಸೋ ರೀತಿಯಲ್ಲಿ ರಾಮ ಸೀತೆ ಹೆಸರಲ್ಲಲ್ಲಿ ಬಂದು ತಮಾಷೆ ಮಾಡ್ತಾರೆ. ಅವರು ಆಡಿದ ಮಾತಿಗೆ ಕೇಕೆ ಹಾಕಿ ಜಿರಳೆಗಳು ಚಪ್ಪಾಳೆ ತಟ್ತಾರೆ. ವಿಡಿಯೋ ನೋಡ್ಬೋದು ನೀವು. ಸೊ ನೀಟ್ ಪರ ಹೋರಾಟ ಮಾಡ್ತಿರೋರಲ್ವ ಇವರು? ವಿದ್ಯಾರ್ಥಿಗಳ ಪರ ಹೋರಾಟ ಮಾಡ್ತಿರೋರಲ್ವ ಇವರು? ವಿದ್ಯಾರ್ಥಿಗಳ ಪರ ಹೋರಾಟ ಮಾಡೋರಿಗೆ ಇಡೀ ದೇಶದ ಸಪೋರ್ಟ್ ಕೊಡಲೇಬೇಕು ಅಂತ ಅಂದುಕೊಂಡಿದ್ರೆ ಜನ, ಅಸಲಿಯತ್ತು ಬಯಲಾಗಿದೆ. ಇವರು ಹಿಂದೂ ವಿರೋಧಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ನೋದು. ಯಾಕೆ ಬೇಕು ಈ ಹೋರಾಟದಲ್ಲಿ, ನೀಟ್ ಹೋರಾಟದಲ್ಲಿ ಜಾತಿ, ಧರ್ಮ, ದೇವರು ಯಾಕೆ ಬೇಕು? ಇಲ್ಲಿ ಅಲ್ಲಾನ ಹಾಡು ನೋಡಿ, ಒಬ್ರು ಗಾಯಕಿ ಬರ್ತಾರೆ, ಆಕ್ಟಿವಿಸ್ಟು ಹೋರಾಟಗಾರ್ತಿ ಬಂದು ಹಾಡು ಹೇಳಿ ಹೋಗ್ತಾರೆ. ಅಲ್ಲಿ ಆ ಹಾಡು ಏನು ಹೇಳ್ತಾರೆ ಅವರು? ಇಲ್ಲಿ ಕಾಮಿಡಿಯನ್ ಬಂದು ಏನು ರಾಮನ ಮೇಲೆ ಕಾಮಿಡಿ, ಇವ್ರಿಗೆ ರಾಮ ಸೀತೆ ಮೇಲೆ ಕಾಮಿಡಿ, ಬೇರೆ ಬೇರೆ ರೀತಿಯಲ್ಲಿ ಹೀಯಾಳಿಸೋದು. ಸೊ ಈ ಆ್ಯಂಟಿ ಹಿಂದೂ ಸ್ಟೇಟ್ಮೆಂಟ್ಗಳು, ಆ್ಯಂಟಿ ಹಿಂದೂ ಮನಸ್ಥಿತಿ ಈ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಮಾಡ್ತಿರೋ ಹೋರಾಟ, ಧರ್ಮೇಂದ್ರ ಪ್ರಧಾನ್ ಕೆಳಗಿಳಿಬೇಕು ಅಂತ ಮಾಡ್ತಿರೋ ಹೋರಾಟದಲ್ಲಿ ಯಾಕೆ ಬೇಕಿತ್ತು? सीता के पति का नाम ले लेके नीता के पति का काम कर रहे हैं. हमारे देश का एक और गांधी 17 दिन से नाम रहेगा अल्लाह का. ಸೊ ಇಲ್ಲಿ ಸೇರಿರೋರು ಯಾರು, ಇಲ್ಲಿ ನಡೀತಿರೋದೇನು ಅನ್ನೋದು ಗೊತ್ತಾಯ್ತಲ್ವಾ? ಸಿಜೆಪಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಹುಟ್ಕೊಂಡಾಗಲೇ ಇಲ್ಲಿ ಯಾರ್ಯಾರು ಸಪೋರ್ಟ್ ಇದೆ, ಯಾವ್ಯಾವ ದೇಶದವ್ರು ಸಪೋರ್ಟ್ ಇದೆ ಅನ್ನೋದೆಲ್ಲ ಡೇಟಾ ಹೊರಗೆ ಬಿದ್ದಿತ್ತು. ಅದ್ರ ಮೇಲೂ ಕೂಡ ನೀಟ್ ಎಕ್ಸಾಮ್ ಪರ ನಿಲ್ಲೋ ವಿದ್ಯಾರ್ಥಿಗಳ ಕಣ್ಣೀರು ಒರೆಸುವಂಥ ಕೆಲಸಕ್ಕೆ ಇಳಿದಾಗ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯವನ್ನು ಯಾರು ಬೆಂಬಲಿಸಲ್ಲ. ಈ ದೇಶದಲ್ಲಿ ಸಮಸ್ಯೆನೇ ಆಗಿಲ್ಲ ಅಂತ ಯಾರೂ ಹೇಳ್ತಿಲ್ಲ. ಸಮಸ್ಯೆ ಪರ ಹೋರಾಟ ಮಾಡಿದ್ರೆ ಯಾರದ್ದು ಕೂಡ ಬೇಜಾರಿಲ್ಲ. ಬಟ್ ಇವರು ಆ ಮುಖವಾಡ ಹಾಕ್ಕೊಂಡು ಅಸಲಿಗೆ ಏನು ಮಾಡ್ತಿದ್ದಾರೆ ಅನ್ನೋದು ಈಗ ಬಣ್ಣ ಬಯಲಾಗಿದೆ. ನೋಡಿ, ವಾಂಗ್ಚುಕ್ ಎತ್ತಾಕೊಂಡು ಹೋಗಿದ್ದಾರೆ, ಇವತ್ತು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಎಲ್ಲ ಸರಿ. ಹಕ್ಕಿದೆ ಆ ರೀತಿ ಮಾಡೋದಕ್ಕೆ ಹೋರಾಟನ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಈ ದೇಶದ ಕಾನೂನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆಯಾ? ಅದನ್ನೇ ತಾನೇ ವ್ಯಕ್ತಿ ಮಾಡ್ಕೊಳ್ಳೋಕೆ ಹೊರಟಿದ್ದು. ಸೊ ಸರ್ಕಾರಕ್ಕೆ ತಡೆಯೋ ಹಕ್ಕು ಕೂಡ ಇದೆ. ಗೂಂಡಾಯಿಸಮ್ ಮಾಡಿದ್ರು, ನಮ್ಮ ಮೇಲೆ ದೂಡಿ ಹೊಡೆದು ಎತ್ಕೊಂಡು ಹೋದ್ರು ಸೋನಮ್ ವಾಂಗ್ಚುಕ್ನ ಅಂತ. ಜೀವ ಬಿಡ್ತಾ ಇದ್ರೆ ಬಿಡೋಕ್ಕಾಗತ್ತಾ? ಹಾಗೆ ಕ್ರಮಕ್ಕೆ ಮುಂದಾಗಿದ್ದಾರೆ ಅಷ್ಟೇ. ನೋಡಿ, ಈಗ ಈ ವಾಂಗ್ಚುಕ್ ಬ್ಯಾಕ್ಗ್ರೌಂಡ್ ಬಗ್ಗೆ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ. ಜಸ್ಟ್ ಒಂದು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಮತ್ತೊಂದು ಸಲ ರಿಪೀಟ್ ಮಾಡೋದಾದರೆ, ಈತನ NGOಗೆ ದುಡ್ಡು ಎಲ್ಲೆಲ್ಲಿಂದ ಬರ್ತಿತ್ತು? FCRA ಲೈಸೆನ್ಸನ್ನು ರದ್ದು ಮಾಡಲಾಗಿತ್ತು. ಫಸ್ಟು ಈ ಗೈಡ್ಲೈನ್ಸನ್ನು ಬ್ರೇಕ್ ಮಾಡಿದ್ದಕ್ಕೆ, ಇರ್ರೆಗ್ಯುಲಾರಿಟಿ ಇರೋದಕ್ಕೆ, ಫಾರಿನ್ ಫಂಡನ್ನು ಅಕ್ರಮ ಚಟುವಟಿಕೆಗಳಿಗೆ ಬಳಸ್ಕೋತಿರೋದು ಗೊತ್ತಾಗ್ತಿದ್ದಂಗೆ FCRA ಲೈಸೆನ್ಸ್ ರದ್ದು ಮಾಡಲಾಗಿತ್ತು ಹೋಮ್ ಮಿನಿಸ್ಟ್ರಿಯಿಂದ. 2025ರಲ್ಲಿ ಲಡಾಖ್ ಹೋರಾಟದ ಮೂಲಕ ಸದ್ದು ಮಾಡಿದ್ದ ಇದೇ ಸೋನಮ್ ವಾಂಗ್ಚುಕ್ ಸೆಕ್ಮೋಲ್ ಅನ್ನುವಂಥ NGO ಕಥೆ ಏನಾಗಿತ್ತು ಅಂತ ಗೊತ್ತು. ಅದು ನಿಂತ ಮೇಲೂ ಕೂಡ, ಅಂದರೆ ಲೈಸೆನ್ಸ್ ರದ್ದಾದ ಮೇಲೂ ಕೂಡ ಬೇರೆ ಬೇರೆ ರಾಂಗ್ ರೂಟ್ಗಳಿಂದ ಫಂಡ್ ಬರೋದು ಮುಂದುವರಿಯುತ್ತೆ. ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಮೂಲಗಳ ಮಾಹಿತಿಯ ಪ್ರಕಾರ ಚರ್ಚೆ ಆಗಿರೋದು, ಆರೋಪ ಕೇಳಿ ಬಂದಿರೋದು ಚೀನಾ ಮತ್ತು ಅಮೆರಿಕದಿಂದ ದೊಡ್ಡ ಮಟ್ಟದಲ್ಲಿ ಬಂದಿರುತ್ತೆ. ಸೊ ಇದೆಲ್ಲ ಹೆಂಗೆ, ಅನ್ಆಥರೈಸ್ಡ್ ನೆಟ್ವರ್ಕ್ ಮೂಲಕ ಈ ವ್ಯಕ್ತಿಗೆ ಕನೆಕ್ಷನ್ ಹೆಂಗೆ ಅನ್ನುವಂಥ ಪ್ರಶ್ನೆ ಪದೇ ಪದೇ ಹುಟ್ಕೊಂಡಿರೋದೆ.
ಈಗ FCRA ರೂಲ್ಸನ್ನು ಸಿಕ್ಕಾಪಟ್ಟೆ ಟೈಟ್ ಮಾಡಿ ಎಲ್ಲಿಂದಲೂ ದುಡ್ಡು ಬರೆದಿರೋ ಥರ ಮಾಡಿದ್ರಲ್ಲ, ವಿದೇಶಿ ಫಂಡ್ ತಗೊಳ್ಳೋದಕ್ಕೆ ಸ್ಟ್ರಿಕ್ಟ್ ಆದ ಆ್ಯಕ್ಷನ್ ಮಾಡಿ ಬಾಗಿಲು ಬಂದ್ ಮಾಡ್ತಿದ್ದಂಗೆ ಈ ಸೋನಂ ವಾಂಗ್ಚುಕ್ CJP ಜೊತೆ ಸೇರಿಕೊಂಡು ನೀಟ್ ಎಕ್ಸಾಮ್ ಹೋರಾಟಕ್ಕೆ ಬಂದು ಕೂತ್ಕೊಳ್ತಾನೆ. ಸೊ ಇದೆಲ್ಲ ಏನನ್ನ ತೋರಿಸುತ್ತೆ? ಹಾಗಾದರೆ ಇಲ್ಲಿ ದೊಡ್ಡ ಸಂಚಿದೆ ಅಂತ ಅಲ್ವಾ ದೇಶದ ವಿರುದ್ಧ? ದೇಶದಲ್ಲಿ ಸಮಸ್ಯೆಗಳಿರ್ಬೋದು, ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋದ್ರಲ್ಲಿ ತಪ್ಪೇ ಇಲ್ಲ, ಅದನ್ನು ಮಾಡಬೇಕು. ಸರ್ಕಾರ ಯಾವುದೇ ಇರಲಿ ಎಚ್ಚರಿಸ್ತಾ ಇರಬೇಕು, ಕಿವಿ ಹಿಂಡ್ತಾ ಇರಬೇಕು. ಬಟ್ ನಮ್ಮ ದೇಶದಲ್ಲಿ ಸರ್ಕಾರ ರೈಟ್ ಟ್ರ್ಯಾಕಲ್ಲಿ ಅಭಿವೃದ್ಧಿ ಮಾಡ್ತಿದೆ. ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ದೇಶದಲ್ಲಿ ಆಗ್ತಿರುವಂಥ ಬದಲಾವಣೆಗೆ ಜಗತ್ತು ಬೆರಗಾಗಿದೆ ಅನ್ನೋದು ಅಷ್ಟೇ ಸತ್ಯ ಅಲ್ವಾ? ಅದರ ಜೊತೆಗೆ ಇರೋ ಸಮಸ್ಯೆಗಳನ್ನು ಪರಿಹರಿಸೋ ರೀತಿಯಲ್ಲಿ ಹೋರಾಟ ಮಾಡೋಣ. ಬಟ್ ಸರ್ಕಾರನೇ ತೆಗಿಬೇಕು ಅಂತಾರಲ್ಲ ಇವರು, ದಂಗೆ ಎಬ್ಬಿಸ್ತಾರೆ, ಜೆನ್ಸಿ ಹೋರಾಟ ಮಾಡ್ತಾರೆ. ಮಾಡಿ ಸರ್ಕಾರ ತೆಗೆದು ಓಡಿಸಿದ ದೇಶಗಳಲ್ಲೆಲ್ಲ ಇವತ್ತೇನಾಗಿದೆ? ನಮ್ಮ ಅಕ್ಕಪಕ್ಕದ ದೇಶಗಳಲ್ಲೇ ಆಗಿದೆಯಲ್ಲ ಇಂಥ ದಂಗೆಗಳು. ಅಲ್ಲೆಲ್ಲ ಏನಾಗಿದೆ ಇವತ್ತು? ಅಸ್ಥಿರತೆಯಿಂದ ಆ ದೇಶನೇ ವಿನಾಶದತ್ತ ಹೋಗಿದೆ. ಮತ್ತೆ ಚೇಂಜ್ ಮಾಡೋದಂತೆ, ಪ್ರತಿ ಸಲ ಸರ್ಕಾರನ ಕಿತ್ತೆಸೆಯೋದು. ಅದರಿಂದ ಏನಾಗುತ್ತೆ? ಅದರ ಬದಲು ಸ್ಥಿರತೆ ಒಂದು ದೇಶಕ್ಕೆ ಬೇಕು ಅಂತ ಇಡೀ ಜಗತ್ತಲ್ಲಿ ಪ್ರಯತ್ನ ಮಾಡ್ತಿರ್ತಾರೆ. ಸ್ಥಿರತೆ ಬೇಕು. ಭಾರತದಲ್ಲಿ ಪ್ರಜಾಪ್ರಭುತ್ವ, ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಜನಸಂಖ್ಯೆ ನಡುವೆಯೋ ಇಂಥ ಸ್ಥಿರತೆ ಮೋದಿ ಹೆಂಗೆ ಕಂಡುಕೊಂಡಿದ್ದಾರೆ ಅಂತ ಟೂಲ್ ಕಿಟ್ ಮೂಲಕ ಬಿಡಿಸೋಕೆ ನೋಡ್ತಾರೆ. ಅಂಥದ್ರಲ್ಲಿ ನಮ್ಮ ದೇಶ ನಾವೇ ಹಾಳು ಮಾಡ್ಕೊಳ್ಬೇಕು, ಇಲ್ಲ ಅಸ್ಥಿರತೆ ಉಂಟಾಗಬೇಕು ಅಂದ್ರೆ ಅದು ಮೂರ್ಖತನ ಅಲ್ವಾ? ಸೊ ಹೋರಾಟದ ಹೆಸರಲ್ಲಿ ಏನು ನಡೀತಿದೆ ಅನ್ನೋದರ ಸ್ಪಷ್ಟ ಚಿತ್ರ ಅನಾವರಣಗೊಂಡಿದೆ. CJP ಹೋರಾಟ ಈಗ ಸೆಷನ್ನನ್ನು ಆವರಿಸ್ಕೊಳ್ಳಬಹುದು. ನಾಡಿದ್ದು ಶುರುವಾಗುವಂಥ ಸೆಷನ್ನಲ್ಲಿ ಇದನ್ನು ಜೋರಾಗಿ ಎತ್ಕೊಳ್ಳೋಕ್ಕೆ ವಿವಿಧ ರಾಜಕೀಯ ಪಕ್ಷಗಳೆಲ್ಲ ರೆಡಿ ಆಗಿರೋದು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಈ CJP ಹೋರಾಟದಲ್ಲಿ ಧರ್ಮೇಂದ್ರ ಪ್ರಧಾನ್ ಕೆಳಗಿಳಿಸ್ಬೇಕು ಅನ್ನೋದಕ್ಕಿಂತ ರಾಹುಲ್ ಗಾಂಧಿ ಬರಬೇಕು ಅನ್ನೋ ವಾಯ್ಸು ಜೋರಾಗಿ ಕೇಳ್ತಿದೆ. ನೋಡಿ ರಿಪೋರ್ಟ್ಸ್ ನೋಡಿ, ಅದೂ ತುಂಬ ರಿಪೋರ್ಟ್ ಆಗ್ತಿದೆ. ರಾಹುಲ್ ಗಾಂಧಿ ಯಾಕೆ ಬಂದಿಲ್ಲ? ರಾಹುಲ್ ಗಾಂಧಿ ಬರಬೇಕು, ರಾಹುಲ್ ಗಾಂಧಿ ಸೋನಂ ವಾಂಗ್ಚುಕ್ ಜೊತೆ ಕೂರಬೇಕು, ಈ ಕೂಗು ಎದ್ದೆ. ಸೊ ಇದು ರಾಜಕೀಯವಾಗಿ ಹೆಚ್ಚಿಗೆ ಫ್ಲೇವರ್ ಕಾಣಿಸ್ತಿದೆ ಇದರಲ್ಲಿ, ಬಿಟ್ಟರೆ ನಿಜವಾದ ವಿದ್ಯಾರ್ಥಿಗಳ ಪರ ಕಾಳಜಿ ಅಲ್ಲ ಅನ್ನೋದ್ರ ಬಗ್ಗೆ ಯುವಕರು ಎಚ್ಚೆತ್ಕೊಳ್ಬೇಕು. ಮೊನ್ನೆ ಒಂದು ವಿಡಿಯೋ ವೈರಲ್ ಆಯಿತು, ಸಿಗತ್ತೆ ನಿಮ್ಗೆ ಆ ವಿಡಿಯೋ ಹುಡುಕಿ ನೋಡಿದ್ರೆ. CJP ಹೋರಾಟಗಾರರಲ್ಲಿ ಒಬ್ಬ ಮಾತಾಡ್ತಿರೋದು, ಯಾಕೆ ಜನ ಇನ್ನೂ ಜಾಸ್ತಿ ಸೇರಬೇಕಿತ್ತು, ಸೇರ್ತಿಲ್ಲ, ಬರಬೇಕು ಜನ, ನಾವೊಂದು 20,000 ಜನ ಬಂದು ಕೂತ್ಕೊಂಡು ಹೋರಾಟ ಮಾಡಿದ್ರೆ ಸರ್ಕಾರ ನಡಗತ್ತೆ ನಮ್ಮನ್ನು ನೋಡಿ, ಬರಬೇಕು ಅಂತ. ಯಾಕೆ ಬರ್ತಿಲ್ಲ ಜನ? ಬರ್ತಿಲ್ಲ ಅಂತ ಇವರೇ ಒಪ್ಕೊಳ್ತಿದ್ದಾರೆ. ಯಾಕೆ ಬರ್ತಿಲ್ಲ ಅಂದರೆ ಇವರ ಹೋರಾಟದ ಹಾದಿ ತಪ್ಪಿದೆ ಅನ್ನೋದು ಜನರಿಗೆ ಕನ್ವಿನ್ಸ್ ಆಗಿದೆ. ಇವರ ಹೋರಾಟ ನಿಜವಾಗಿ ಬಾಯಲ್ಲಿ ಮಾತಾಡ್ತಿರೋದ್ರ ಪರವಾಗಿ ಅಲ್ಲ ಅನ್ನೋದು ಗೊತ್ತಾಗ್ತಿದೆ. ಹಾಗಾಗಿ ಜನರ ರೆಸ್ಪಾನ್ಸ್ ಸಿಗ್ತಿಲ್ಲ. ಬರೀ ಯಾವುದೋ ಒಂದು ವಿಷಯ ತಲೆಯಲ್ಲಿ ಇಟ್ಟುಕೊಂಡು ಪೂರ್ವಾಗ್ರಹ ಪೀಡಿತರಾಗಿ ಬಂದಂತಹ ಕೆಲವು ಸಿದ್ಧಾಂತವನ್ನು ಅಂಟುಕೊಂಡು ಬಂದಂತಹವರು ಮಾತ್ರ ಅಲ್ಲಿ ಬಂದು ಕೂರ್ತಿದ್ದಾರೆ, ಬಿಟ್ಟರೆ ಬೇರೆಯವರು ನಿಜವಾಗ ಸಮಸ್ಯೆಗೆ ಈಡಾದವರದ್ದಲ್ಲ ಈ ಹೋರಾಟ ಅನ್ನೋದನ್ನು ಸೂಚಿಸ್ತಾ ಇದೆ ಈ ಮಾತುಗಳು. ಹೋರಾಟ ಇರಲಿ, ಆದರೆ ನಿಜವಾಗಿ ವಿದ್ಯಾರ್ಥಿಗಳಿಗಾಗಿರಲಿ. ಅದು ಈ ರೀತಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕಾಗಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.